ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್. 2025 ಹೊಸ ವರ್ಷ ಆರಂಭವಾಗುತ್ತಿದ್ದಂತೆ ಇಡೀ ದೇಶಾದ್ಯಂತ ಹೊಸ ರೂಲ್ಸ್, ಹೊಸ ನಿಯಮಗಳು ಮತ್ತು ಹೊಸ ಯೋಜನೆಗಳನ್ನ ಇದೀಗ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜಾರಿಗೆ ಮಾಡುತ್ತಿದ್ದು, ಪ್ರಮುಖ ಬದಲಾವಣೆಗಳು ಕೂಡ ಆಗುತ್ತಿದ್ದು, ಎಲ್ಲರೂ ಅಂದರೆ ದೇಶಾದ್ಯಂತ ಪ್ರತಿ ಎಲ್ಲ ನಾಗರಿಕರು, ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳು, ರೈತರು, ಮಹಿಳೆಯರು ಮತ್ತು ಸರ್ಕಾರಿ ನೌಕರರು, ಖಾಸಗಿ ನೌಕರರು ಪ್ರತಿಯೊಬ್ಬರು ಈ ಮಾಹಿತಿ ತಿಳಿದುಕೊಳ್ಳುವುದು ಅವಶ್ಯಕ. ಈ ಜನವರಿ 2025ರಿಂದ ಪ್ರಮುಖ ಬದಲಾವಣೆಗಳು ಆಗುತ್ತಿದ್ದು, ಪ್ರತಿಯೊಬ್ಬರು ತಿಳಿದುಕೊಳ್ಳಲೇಬೇಕು. ಎಸ್ ವೀಕ್ಷಕರೇ, ಏನೆಲ್ಲ ಹೊಸ ರೂಲ್ಸ್, ಏನೆಲ್ಲ ನಿಯಮಗಳು ಜಾರಿಗೆ ಬರುತ್ತಿದೆ ಎಂದು ಒಂದೊಂದಾಗಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸಿ ಕೊಡುತ್ತೀವಿ. ತಪ್ಪದೆ ನಮ್ಮ ಈ ಕನ್ನಡ ಆಲ್ರೌಂಡ್ ಚಾನಲ್ ಅನ್ನು ಇನ್ನೂ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಪ್ರೆಸ್ ಮಾಡಿಕೊಳ್ಳಿ. ಹೌದು, ಟೆಲಿಕಾಂ ಕಂಪನಿಗಳು ಹೊಸ ನಿಯಮ ಜಾರಿಗೆ ಮಾಡುತ್ತಿದ್ದು, GST ಪೋರ್ಟಲ್ನಲ್ಲಿ ಕೂಡ ದೊಡ್ಡ ಬದಲಾವಣೆ ಸೇರಿದಂತೆ FD ನಿಯಮಗಳಲ್ಲಿ ಬದಲಾವಣೆ, LPG ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಇಳಿಕೆ, ಕಾರು ಹಾಗೂ ದ್ವಿಚಕ್ರ ವಾಹನಗಳ ಬೆಲೆಯಲ್ಲಿ ಏರಿಳಿತ ಸೇರಿದಂತೆ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಏರಿಳಿತ ಹಾಗೂ ಇನ್ನು ಪ್ರಮುಖ ವಿಷಯಗಳಲ್ಲಿ ಬಹಳ ಬದಲಾವಣೆ ಆಗ್ತಿದೆ. ಎಸ್ ವೀಕ್ಷಕರೇ, ಬನ್ನಿ ಒಂದೊಂದಾಗಿ ಏನೆಲ್ಲ ಬದಲಾವಣೆ ಆಗ್ತಿದೆ ಅಂತ ನೋಡೋದಾದರೆ, ಮೊಟ್ಟ ಮೊದಲಿಗೆ ಟೆಲಿಕಾಂ ಕಂಪನಿಗಳ ಹೊಸ ನಿಯಮ ಜಾರಿಗೆ. ಹೌದು, ಜನವರಿ 2025ರಿಂದ ಟೆಲಿಕಾಂ ಕಂಪನಿಗಳಿಗೆ ಕೆಲವು ಹೊಸ ನಿಯಮಗಳು ಅನ್ವಯವಾಗಲಿದ್ದು, ಈ ವಲಯದ ಕಂಪನಿಗಳು ಆಪ್ಟಿಕಲ್ ಫೈಬರ್ ಮತ್ತು ಹೊಸ ಮೊಬೈಲ್ ಟವರ್ಗಳನ್ನು ಸ್ಥಾಪಿಸುವತ್ತ ಗಮನ ಹರಿಸಬೇಕು. ಇದು ಬಳಕೆದಾರರ ಅನುಭವ ಮತ್ತು ಸೇವೆಗಳನ್ನ ಸುಧಾರಿಸುವಲ್ಲಿ ಸಹಾಯ ಮಾಡುತ್ತೆ. ಇನ್ನು ವೀಕ್ಷಕರೇ, GST ಪೋರ್ಟಲ್ನಲ್ಲಿ ಬದಲಾವಣೆ. ಎಸ್, GSTN ಜನವರಿ 2025ರಿಂದ ಹೊಸದಾಗಿ 3 ಬದಲಾವಣೆಯನ್ನ ಘೋಷಣೆ ಮಾಡಿದ್ದು, ಈ 2 ಬದಲಾವಣೆಗಳು ಇ-ವೇ ಬಿಲ್ನ ಸಮಯ ಮಿತಿ ಮತ್ತು ಸಿಂಧುತ್ವಕ್ಕೆ ಸಂಬಂಧಿಸಿದೆ. ಈ ಬದಲಾವಣೆಯು GST ಪೋರ್ಟಲ್ಗೆ ಸುರಕ್ಷಿತ ಪ್ರವೇಶಕ್ಕೆ ಸಂಬಂಧಿಸಿದೆ. ಇನ್ನು RBI FD ನಿಯಮಗಳಲ್ಲಿ ಬದಲಾವಣೆಗಳು. ಎಸ್ ವೀಕ್ಷಕರೇ, ಭಾರತೀಯ ರಿಸರ್ವ್ ಬ್ಯಾಂಕ್ ಜನವರಿ 2025ರಿಂದ NBFCಗಳು ಮತ್ತು HFCಗಳ ಸ್ಥಿರ ಠೇವಣಿಗಳ ಮೇಲೆ ಬಡ್ಡಿ ನೀತಿ ನಿಯಮಗಳನ್ನ ಬದಲಾವಣೆ ಮಾಡಿದೆ. ಇವುಗಳಲ್ಲಿ ಸಾರ್ವಜನಿಕರಿಂದ ಠೇವಣಿಗಳನ್ನ ತೆಗೆದುಕೊಳ್ಳುವ ನಿಯಮಗಳಲ್ಲಿನ ಬದಲಾವಣೆಗಳು ದ್ರವ ಆಸ್ತಿಯನ್ನು ಹೊಂದಿರುವ ಶೇಕಡಾವಾರು ಮತ್ತು ಠೇವಣಿಗಳನ್ನ ವಿಮೆ ಮಾಡುತ್ತದೆ. ಇನ್ನು ಕಾರುಗಳು ಮತ್ತು ದ್ವಿಚಕ್ರ ವಾಹನಗಳ ಬೆಲೆಯಲ್ಲಿ ಹೆಚ್ಚಳ. ಹೊಸ ವರ್ಷ ಬಂತಂದರೆ ಕಾರುಗಳು ಮತ್ತು ದ್ವಿಚಕ್ರ ವಾಹನಗಳ ಬೆಲೆ ಹೆಚ್ಚಾಗುತ್ತೆ. ಹಲವಾರು ಪ್ರಮುಖ ಕಾರು ಕಂಪನಿಗಳ ಬೆಲೆಯನ್ನ ಈಗಾಗಲೇ ಏರಿಕೆಯನ್ನ ಘೋಷಣೆ ಮಾಡಿವೆ. ಇವುಗಳಲ್ಲಿ ಮಾರುತಿ ಸುಜುಕಿ, ಹ್ಯುಂಡೈ, ಮಹೀಂದ್ರಾ, ಮರ್ಸಿಡೀಸ್ ಬೆಂಜ್ ಮತ್ತು BMW ಮತ್ತು ಆಡಿ ಸೇರಿವೆ. ವೀಕ್ಷಕರೇ, ಈ ಕಂಪನಿಗಳು ಇದೀಗ ತಮ್ಮ ವೆಹಿಕಲ್ನ ಬೆಲೆಯಲ್ಲಿ ಸುಮಾರು 3% ಹೆಚ್ಚು ಮಾಡುತ್ತಿವೆ. ಇನ್ನು LPG ಬೆಲೆಯಲ್ಲಿ ಏರಿಳಿತ. ತೈಲ ಕಂಪನಿಗಳು LPG ಬೆಲೆಗಳನ್ನು ಪ್ರತಿ ತಿಂಗಳ ಮೊದಲನೆಯ ದಿನ ಪರಿಶೀಲಿಸುತ್ತವೆ. ಕಳೆದ 5 ತಿಂಗಳಿನಲ್ಲಿ 19 kg ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ನ ಬೆಲೆಯಲ್ಲಿ ಸತತವಾಗಿ ಏರಿಕೆಯಾಗಿದೆ. ಆದರೆ ಡೊಮೆಸ್ಟಿಕ್ ಮನೆ ಬಳಕೆಯ 14 kgಯ ದೇಶೀಯ LPG ಗ್ಯಾಸ್ ಸಿಲಿಂಡರ್ನ ಬೆಲೆಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಕಂಡು ಬಂದಿಲ್ಲ. ಇನ್ನು ಈ ಹೊಸ ವರ್ಷಕ್ಕೆ LPG ಬೆಲೆಯಲ್ಲಿಯೂ ಕೂಡ ಇಳಿಕೆ ಕಾಣುತ್ತೀವಿ. ಇನ್ನು ವೀಕ್ಷಕರೇ, ಪ್ಯಾನ್ ಕಾರ್ಡ್ಗೆ ತಮ್ಮ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡುವುದು ಕೂಡ ಈ ಹೊಸ ವರ್ಷಕ್ಕೆ ನಿಮಗೆ ವಿನಾಯಿತಿಯನ್ನ ನೀಡಲಾಗಿದ್ದು, ತಪ್ಪದೆ ತಮ್ಮ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಕೊಳ್ಳಿ. ಇನ್ನು ರೇಷನ್ ಕಾರ್ಡ್ನ KYCಯನ್ನ ಇನ್ನು ಯಾರು ದೃಢೀಕರಿಸಿಲ್ಲ ಅಂಥವರು ಕೂಡಲೇ ತಮ್ಮ ರೇಷನ್ ಕಾರ್ಡ್ಗೆ ಕುಟುಂಬದ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡುವ ಮೂಲಕ KYC ದೃಢೀಕರಿಸಿಕೊಳ್ಳಿ. ಇವೆಲ್ಲ ವೀಕ್ಷಕರೇ ಈ ಹೊಸ ವರ್ಷಕ್ಕೆ ಬದಲಾಗ್ತಿರುವ
ಕೆಲವೊಂದಿಷ್ಟು ಪ್ರಮುಖ ಬದಲಾವಣೆಗಳು ಮತ್ತು ಹೊಸ ನಿಯಮಗಳು ಆಗಿವೆ. ಹೀಗಾಗಿ ಪ್ರತಿಯೊಬ್ಬರಿಗೂ ಈ ವಿಡಿಯೋ, ಈ ಮಾಹಿತಿಯನ್ನ ವಾಟ್ಸಪ್ ಮತ್ತು ಫೇಸ್ಬುಕ್ ಅಲ್ಲಿ ಮರೆಯದೆ ಶೇರ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.